ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಉಲ್ಲನ್ ವರ್ಕ್ ತೋರಿಸ್ತಾ ಇದ್ದೀನಿ. ಇದು ಉಲ್ಲನ್ ವರ್ಕ್ ಅಂದರೆ ಟೀ ಕೋಸ್ಟರ್ ಅಂತಾರೆ. ಅಂದರೆ ಇದು ಡೈನಿಂಗ್ ಟೇಬಲಲ್ಲಿ ಟೀ ಕಪ್ ಇಡೋಕ್ಕೆ ಅಥವಾ ಶೋಗೆ ಇರೋವಂಥದ್ದು. ಇದು ನೀವು ಅದೇ ರೀತಿ ದೊಡ್ಡಕ್ಕೆ ಮಾಡ್ಕೊಂಡು ಹೋದರೆ ಟೇಬಲ್ ಕ್ಲಾತ್ ಅಥವಾ ರೌಂಡ್ ಏನು ಡಾಯ್ಲಿ ಥರ ಮಾಡ್ಕೋಬೋದು. ಶೋಗೆ ಇಟ್ಕೋಬೋದು, ಶೋ ಪೀಸ್ ಥರ. ಅಂದರೆ ಯಾವುದ್ರಲ್ಲಾದರೂ ಅಡಿಗೆ ಬೇಸ್ ಥರ ಮಾಡಿಕೊಂಡು ಇಟ್ಕೋಬೋದು ನೀವು. ಶೋವಿಗೆ ಇರೋವಂಥದ್ದು ಅಂದರೆ ಟೇಬಲಲ್ಲಿ ಹಿಂಗೆ ಇಟ್ಟು ಅದ್ರ ಮೇಲೆ ಕಪ್ ಇಟ್ಕೋಬೋದು, ಅಥವಾ ಸ್ಟೂಲ್ ಮೇಲೆ ಇಟ್ಕೋಬೋದು, ಅಥವಾ ಬೇರೆ ಯಾವುದಕ್ಕಾದ್ರೂ ಕವರ್ ಸಣ್ಣದಕ್ಕೆ ಮಾಡೋದಾದ್ರೂ ಮಾಡ್ಕೋಬೋದು. ನೀವು ದೊಡ್ಡಕ್ಕೆ ಮಾಡಿದರೆ ರೌಂಡ್ ಡಾಯ್ಲ್ ಆಗುತ್ತೆ, ಸಣ್ಣಕ್ಕೆ ಮಾಡಿದರೆ ಟೀ ಕೋಸ್ಟರ್ ಆಗುತ್ತೆ. ಈಗ ಇದು ನಾನು ಉಲ್ಲನ್ ಥ್ರೆಡ್ ಮತ್ತು ಇದು 3.25 mm ಕ್ರೋಶೆ ಹುಕ್ ತಗೊಂಡಿದ್ದೀನಿ. ಆಮೇಲೆ ಇದು ಸ್ಲಿಪ್ ನಾಟ್ ಹಾಕಿದ್ದೀನಿ, ಸ್ಲಿಪ್ ನಾಟ್ ಫಸ್ಟು. ಈಗ 5 ಚೈನ್ ಮಾಡ್ತಾ ಇದ್ದೀನಿ. 3, 4, 5 ಈ ಥರ 5 ಚೈನ್ ಹಾಕ್ಕೊಂಡು ಈ ಫಸ್ಟ್ ಚೈನ್ ಇದೆಯಲ್ವಾ, ಫಸ್ಟ್ ಚೈನಲ್ಲಿ ಹೀಗೆ ಹುಕ್ ಹಾಕಿ ದಾರ ತಗೊಂಬಂದು ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಇದರ ಒಳಗಡೆಯಿಂದ ಹಿಂಗೆ ತಗೊಂಬನ್ನಿ. ಆಗ ಅದೊಂದು ರೌಂಡ್ ರಿಂಗ್ ಆಗುತ್ತೆ ನೋಡಿ, ಈ ಥರ. ಈಗ 2 ಚೈನ್ ಮಾಡ್ಕೊಳ್ಳಿ. ಇಲ್ಲಿ 2 ಚೈನ್ ಮಾಡಿಕೊಂಡು ಈ ರಿಂಗ್ ಒಳಗಡೆ, ಈ ಚೈನ್ನ ಒಳಗಡೆ ಇಲ್ಲಿ ರಿಂಗ್ ಆಗುತ್ತಲ್ವ, ಅದು ನಾವು ಜೋಡಿಸಿದಾಗ ರಿಂಗ್ ಆಗುತ್ತೆ. ಇದರ ಒಳಗಡೆಯಿಂದ ಹುಕ್ ಹಾಕಿ ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು. ಮೂರು, 4, 5 ಈ ಥರ ಫುಲ್ಲು ಡಬಲ್ ಕ್ರೋಶೆ ಇದ್ರ ಒಳಗೆಯಿಂದ ಹಾಕ್ಕೊಂಡು ಹಿಂಗೆ ಮಾಡ್ಕೋಬೇಕು. ಇದು ಫುಲ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ 15 ಡಬಲ್ ಕ್ರೋಶೆ ಹಾಕಿದ್ದೀನಿ. 13 ಅಲ್ಲ, 15 ಹಾಕಿದ್ದೀನಿ. 13 ಹಾಕಿದರೆ ಕಡಿಮೆ ಆಗುತ್ತೆ, ಟೈಟ್ ಆಗುತ್ತೆ, ಒಂಥರ ರೌಂಡ್ ಒಳಗೆ ಮಡಚಿದಂಗೆ ಆಗುತ್ತೆ. ನೀವು ನೋಡ್ಕೊಳ್ಳಿ, ನಿಮ್ಮ ರೌಂಡು ಇಲ್ಲಿ ಇದು ಚಿಕ್ಕದಿದ್ದರೆ 13 ಸಾಕಾಗ್ಬೋದು, ಇಲ್ಲಾಂದರೆ 15 ಮಾಡ್ಕೊಳ್ಳಿ. ಕರೆಕ್ಟಾಗಿ ರೌಂಡ್ ಬರಬೇಕು. ಈ ಥರ ರೌಂಡ್ ಬಂದಿದೆ ನೋಡಿ, ಈ ಥರ. ಈಗ ಇಲ್ಲಿ ನೀವು ಫಸ್ಟಿಗೆ 2 ಚೈನ್ ಹಾಕಿರೋದು ತಾನೆ, ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು 2 ಚೈನ್ ಹಾಕಿರೋದು. ಆ 2 ಚೈನ್ ಸೇರಿಸ್ಕೊಂಡು 15 ಡಬಲ್ ಕ್ರೋಶೆ, ಅದನ್ನು ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಮಾಡಿಕೊಂಡು ಆ 2ನೇ ಚೈನಲ್ಲಿ ಈ ಥರ ಹುಕ್ ಹಾಕ್ಕೊಂಡು ಸೇರಿಸ್ಕೋಬೇಕು ನೀವು. ಇದೀಗ 2ನೇ ಚೈನಲ್ಲಿ ಹೀಗೆ ಹುಕ್ ಹಾಕಿ ದಾರ ತಗೊಂಬಂದು ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು. ಅದನ್ನು ಒಂದರ ಒಳಗಡೆ, ಈ ಮೊದಲಿಂದರ ಒಳಗಡೆ ಸೇರಿಸ್ಕೊಳ್ಳಿ. ಇದೀಗ ರೌಂಡ್ ಆಯಿತು. ಈಗ 2 ಚೈನ್ ಮಾಡ್ಕೊಳ್ಳಿ, ಮತ್ತೆರಡು ಚೈನ್ ಅಂದರೆ 4 ಚೈನ್ ಮಾಡ್ಕೊಳ್ಳಿ. 4 ಚೈನ್ ಮಾಡಿಕೊಂಡು ಪ್ರತಿಯೊಂದರಲ್ಲೂ ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಚೈನು, ಒಂದು ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, 2 ಚೈನ್ ಮಾಡಿಕೊಂಡು ಪ್ರತಿಯೊಂದು ಗ್ಯಾಪ್ ಬಿಡಬೇಡಿ. 2 ಚೈನ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆಲಿ ಡಬಲ್ ಕ್ರೋಶೆ, 2 ಚೈನು, ನೆಕ್ಸ್ಟ್ ಡಬಲ್ ಕ್ರೋಶೆಲಿ ಡಬಲ್ ಕ್ರೋಶೆ, ಹೀಗೆ ಪೂರ್ತಿ ರೌಂಡ್ವರೆಗೂ ಮಾಡ್ಕೊಂಡು ಬನ್ನಿ. ತೋರಿಸ್ತೀನಿ ಪೂರ್ತಿ ಮಾಡಿ. ಈ ಥರ ಆದಮೇಲೆ ಈಗ 15 ಡಬಲ್ ಕ್ರೋಶೆ ಮಾಡಿದ್ದೀನಿ, ಮಧ್ಯದಲ್ಲಿ 2 ಚೈನು. ಪ್ರತಿಯೊಂದು ಡಬಲ್ ಕ್ರೋಶೆಲಿ ಎಲ್ಲೂ ಗ್ಯಾಪ್ ಬಿಡೋದು ಬೇಡ, ಒಂದು ಡಬಲ್ ಕ್ರೋಶೆನೂ ಬಿಡೋದು ಬೇಡ. ಒಂದು ಡಬಲ್ ಕ್ರೋಶೆ, 2 ಚೈನು, ಒಂದು ಡಬಲ್ ಕ್ರೋಶೆ, ಆ ಥರ ಮಾಡ್ಕೊಂಡು ಹೋಗಿ. ಪ್ರತಿ ಡಬಲ್ ಕ್ರೋಶೆ ಮೇಲೂ ಡಬಲ್ ಕ್ರೋಶೆ. ಈಗ 15 ಬರುತ್ತೆ ನೋಡಿ, ಇಲ್ಲಿ ರೌಂಡು ಫಸ್ಟ್ ರೌಂಡು 15 ಮಾಡಿರೋದು, ಮೇಲೇನೂ 15 ಬಂತು 2 ಚೈನ್ ಜೊತೆಲಿ. ಈಗ ಈ ಫಸ್ಟ್ ನೀವು 4 ಚೈನ್ ಹಾಕಿದ್ದೀರಿ ಅಲ್ವಾ, ಇಲ್ಲಿ ಫಸ್ಟ್ 2 ಚೈನು, ಒಂದು ಡಬಲ್ ಕ್ರೋಶೆ ಲೆಕ್ಕ, 1, 2. ಆ 2ನೇ ಚೈನ್ ಮೇಲೆ ನೀವು ಇದನ್ನು ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೋಬೇಕು. ಈ ಥರ ದಾರ ತಂದು ಇದರ ಒಳಗಿಂದ ಹೀಗೆ ಸೇರಿಸ್ಕೊಳ್ಳಿ. ಈಗ ಮತ್ತೆ 2 ಚೈನ್ ಮಾಡಿ ಇಲ್ಲಿ, ಈಗ ಈ ಗ್ಯಾಪ್ ಇದೆಯಲ್ವ, 2 ಚೈನ್ ಗ್ಯಾಪು, ಇಲ್ಲಿ 3 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ ಈ 2 ಚೈನು, ಒಂದು ಡಬಲ್ ಕ್ರೋಶೆ, ಈಗ 2ನೇದಾಯಿತು, ಇನ್ನೊಂದು ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ. ಆಮೇಲೆ ನೆಕ್ಸ್ಟ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ. ಈ ಥರ ಒಂದೊಂದು ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ನೀವು. 2, 3 ಕಂಟಿನ್ಯೂಸ್ ಆಗಿ ಡಬಲ್ ಕ್ರೋಶೆ ಬರುತ್ತೆ ಅವಾಗ. ಈಗ ನೆಕ್ಸ್ಟ್ ಗ್ಯಾಪಲ್ಲಿ 1, 2,
3 ನೆಕ್ಸ್ಟ್ ಗ್ಯಾಪಲ್ಲಿ ಹೀಗೆ ಪೂರ್ತಿ ರೌಂಡ್ ಮಾಡ್ಕೊಂಡು ಬನ್ನಿ. ಆಗ ಕಂಟಿನ್ಯೂಸ್ ಆಗಿ ಡಬಲ್ ಕ್ರೋಶೆ ಬರುತ್ತೆ. ಪ್ರತಿ ಗ್ಯಾಪಲ್ಲೂ 3 ಡಬಲ್ ಕ್ರೋಶೆ. ನೀವು ಪೂರ್ತಿ ರೌಂಡ್ ಮಾಡ್ಕೊಂಡು ಬನ್ನಿ. ಇಲ್ಲಿವರೆಗೂ ತೋರಿಸ್ತೀನಿ ಪೂರ್ತಿ ಅಲ್ಲಿವರೆಗೂ ಮಾಡಿ ನೋಡಿ. ಈ ಥರ 3 ಡಬಲ್ ಕ್ರೋಶೆ ಹಾಕಿದ್ದೀನಿ ಒಂದೊಂದು ಗ್ಯಾಪಲ್ಲಿ ಪೂರ್ತಿ ರೌಂಡ್. ಈಗ ಈ ಫಸ್ಟ್ ನೀವು 2 ಚೈನ್ ಮಾಡಿರೋದಲ್ವಾ, 2 ಚೈನ್ ಮಾಡಿ ಮತ್ತೆ ಡಬಲ್ ಕ್ರೋಶೆ ಮಾಡಿದ್ರೆ ಆ 2ನೇ ಚೈನಲ್ಲಿ ಪ್ರತಿ ಸಾರಿನೂ 2ನೇ ಚೈನಲ್ಲಿ ಹಿಂಗೆ ದಾರ ತಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಈಗ ಮತ್ತೆ 2 ಚೈನು, ಇದೊಂದು ಡಬಲ್ ಕ್ರೋಶೆ ಲೆಕ್ಕ, ಮತ್ತೆ 2 ಚೈನು ಗ್ಯಾಪು. ಈಗ ಇಲ್ಲಿ ಒಂದು ಬಿಟ್ಟು ಒಂದಕ್ಕೆ ಈ ಫಸ್ಟ್ ಡಬಲ್ ಕ್ರೋಶೆ ಬಿಟ್ಟು ನೆಕ್ಸ್ಟ್ ಡಬಲ್ ಕ್ರೋಶೆಗೆ 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದಲ್ಲಿ 1 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ 2 ಚೈನ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಬಿಟ್ಟು ಒಂದಕ್ಕೆ, ಇದು ಬಿಟ್ಟು ಇದಕ್ಕೆ 2 ಡಬಲ್ ಕ್ರೋಶೆ. ಒಂದಲ್ಲಿ 2 ಮಾಡ್ಕೋಬೇಕು ನೀವೀಗ, ಒಂದಲ್ಲೇ 2. ಆಮೇಲೆ 2 ಚೈನು ಮತ್ತು ಒಂದು ಬಿಡಿ, ಇಲ್ಲಿ ಇದು ಬಿಟ್ಟು ಇಲ್ಲಿ 2 ಡಬಲ್ ಕ್ರೋಶೆ, 1 2. ಆಮೇಲೆ 2 ಚೈನು, ಇಲ್ಲೀಗ ಇದು ಬಿಟ್ಟು ಇದು ನೆಕ್ಸ್ಟಿಗೆ 2 ಡಬಲ್ ಕ್ರೋಶೆ. ಹೀಗೆ ಪ್ರತಿಯೊಂದು ಮಾಡ್ಕೊಂಡು ಪೂರ್ತಿ ರೌಂಡ್ ಬನ್ನಿ. ಒಂದಲ್ಲಿ 2 ಮಾಡ್ಕೊಳ್ಳಿ. ಈ ಥರ ತೋರಿಸ್ತೀನಿ ಪೂರ್ತಿ ಮಾಡಿ, ಇಲ್ಲಿವರೆಗೆ ರೌಂಡ್ವರೆಗೂ ಮಾಡಿ ನೋಡಿ. ಈ ಥರ ರೌಂಡಾಗಿ ಮಾಡ್ಕೊಂಡು ಬಂದೀನಿ. 2 ಚೈನು 2 ಡಬಲ್ ಕ್ರೋಶೆ, 2 ಚೈನು 2 ಡಬಲ್ ಕ್ರೋಶೆ, ಒಂದೊಂದು ಬಿಟ್ಟು ಒಂದಕ್ಕೆ ಡಬಲ್ ಕ್ರೋಶೆ ಹಾಕಿರೋದು. ಈ ಥರ ಕೊನೆಗೆ ಬಂದಿದ್ದೀನಿ. ಈಗ ಕೊನೆಯಲ್ಲಿ ನೋಡಿ ಇದು ಬಿಟ್ಟು ಇಲ್ಲಿ ಮಾಡ್ಕೋಬೇಕು. ಕೊನೆಯಲ್ಲಿ ಇದು ಬಿಟ್ಟು ಇದರಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ತೀನಿ. ಯಾಕೆಂದರೆ ಇದರ ಪಕ್ಕದಲ್ಲಿ ಇಲ್ಲಿ 2 ಚೈನ್ ಇದೆ ನೋಡಿ, ಇದು 2ನೇ ಡಬಲ್ ಕ್ರೋಶೆ ಥರ ಆಗುತ್ತೆ ಇಲ್ಲಿ ನೆಕ್ಸ್ಟಲ್ಲಿ ಇದ್ರೂ. ಈ 2ನೇ ಚೈನಲ್ಲಿ ಅದನ್ನು ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೊಳ್ಳಿ. ಇಲ್ಲಿ ಗ್ಯಾಪ್ ಇರುತ್ತೆ, 4 ಚೈನ್ ಹಾಕಿದ್ದೀರಾ ನೀವು, 1 2 2ನೇ ಚೈನಲ್ಲಿ ಸೇರಿಸ್ಕೋಬೇಕು. ಇದನ್ನು ಇದರ ಒಳಗಿಂದ ಹಿಂಗೆ ತಗೊಂಬನ್ನಿ, ಆವಾಗ ಕರೆಕ್ಟ್ ಆಗುತ್ತೆ. ಇದು 2 ಡಬಲ್ ಕ್ರೋಶೆ ಥರ ಆಗುತ್ತೆ. ಮಧ್ಯದಲ್ಲಿ 2 ಚೈನ್. ಈಗ 2 ಚೈನ್ ಮಾಡ್ಕೊಳ್ಳಿ. ಆಮೇಲೆ ಈ ಗ್ಯಾಪಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಡಬಲ್ ಕ್ರೋಶೆ ಆದಂಗೆ ಆಯಿತು. ಒಂದು ಚೈನ್ ಮಾಡಿಕೊಂಡು ಮತ್ತೆ 2 ಡಬಲ್ ಕ್ರೋಶೆ ಇದ್ರ ಒಳಗಡೆನೇ ಮಾಡ್ಕೊಳ್ಳಿ. 1 2. ಈಗ ಮತ್ತೆ ನೆಕ್ಸ್ಟ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 1 2, ಒಂದು ಚೈನು ಮತ್ತು 2 ಡಬಲ್ ಕ್ರೋಶೆ ಆ ಗ್ಯಾಪಲ್ಲಿ. 1 2 ಹೀಗೆ ಮಾಡ್ಕೊಂಡು ಹೋಗಿ. ಮತ್ತೆ ನೆಕ್ಸ್ಟ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, ಒಂದು ಚೈನು, 2 ಡಬಲ್ ಕ್ರೋಶೆ ಅದೇ ಗ್ಯಾಪಲ್ಲಿ. ಇದೇ ಥರ ಪೂರ್ತಿ ರೌಂಡ್ ಮಾಡ್ಕೊಂಡು ಬನ್ನಿ, ತೋರಿಸ್ತೀನಿ ನೋಡಿ. ಈ ಥರ ಮಾಡಿದ್ದೀನಿ. 2 ಡಬಲ್ ಕ್ರೋಶೆ, ಒಂದು ಚೈನು, 2 ಡಬಲ್ ಕ್ರೋಶೆ, ಈ ಥರ ಮಾಡಿದ್ದೀನಿ. ಈಗ ಇದು ಎಂಡ್ ಮಾಡ್ತೀನಿ. ಇಷ್ಟೇ, ಟೀ ಕೋಸ್ಟರ್ ಆದ್ರಿಂದ ಇಷ್ಟೇ ಇರೋದು, ಚಿಕ್ಕದು. ದೊಡ್ಡದು ಮಾಡಬೇಕು ಅಂದರೆ ಇನ್ನೂ ಮೇಲೆ ಸೇರಿಸ್ಕೊಂಡು ಹೋಗಬೇಕು. ನೀವು ಎಲಾಬ್ರೇಟ್ ಮಾಡ್ಕೊಂಡು ಹೋದ್ರೆ ದೊಡ್ಡದಾಗತ್ತೆ ಡಾಯ್ಲಿ. ಟೀ ಕೋಸ್ಟರ್ ಅಂದರೆ ಚಿಕ್ಕದು, ಒಂದು ಟೀ ಕಪ್ನಿಲ್ಲ ಅಷ್ಟು. ಇದೀಗ ನಾನು ನೋಡಿ 2 ಡಬಲ್ ಕ್ರೋಶೆ, ಚೈನ್ 2 ಡಬಲ್ ಕ್ರೋಶೆ ಮಾಡಿ, ಈಗ ಇಲ್ಲಿ ಫಸ್ಟ್ ನೀವು 2 ಚೈನ್ ಮಾಡಿದ್ದೀರಲ್ವ, ಆ 2ನೇ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೊಳ್ಳಿ. ಪ್ರತಿ ಸಾರಿನೂ ಆ 2ನೇ ಚೈನಲ್ಲಿ ಸೇರಿಸ್ಕೋಬೇಕು ನೀವು ಸ್ಲಿಪ್ ಸ್ಟಿಚ್ ಹಾಕಿ. ಹೀಗೆ ಅದು ರೌಂಡ್ ಕಂಪ್ಲೀಟ್ ಆಗುತ್ತೆ ಅವಾಗ. ಈಗ ಇಲ್ಲಿ ಈ ಥರ ಸೇರಿಸಿ ಆದಮೇಲೆ ಈಗ ಎಂಡ್ ಮಾಡ್ತಾ ಇದ್ದೀನಿ ನಾನು. ಈಗ ನೋಡಿ ಇಲ್ಲಿ ನೆಕ್ಸ್ಟ್ ಇಲ್ಲಿ ಒಂದು ಸಿಂಗಲ್ ಚೈನ್ ಗ್ಯಾಪ್ ಕೊಟ್ಟಿದ್ದೀರಲ್ವ, ಈ ಡಬಲ್ ಕ್ರೋಶೆ ಆಗಿ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ನೀವು. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲ, ಈ ರೌಂಡ್ ಸ್ಟಾರ್ಟಿಂಗಲ್ಲಿ 2 ಡಬಲ್ ಕ್ರೋಶೆ, ಒಂದು ಸಿಂಗಲ್ ಚೈನ್, 2 ಡಬಲ್ ಕ್ರೋಶೆ ತಾನೆ. ಈ ಡಬಲ್ ಕ್ರೋಶೆ ಆದಮೇಲೆ ಒಂದು ಚೈನ್ ಇದೆ, ಆ ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಮಧ್ಯದ ಸಿಂಗಲ್ ಚೈನ್ ಇದೆಯಲ್ವಾ, 2 ಡಬಲ್ ಕ್ರೋಶೆ, ಒಂದು ಚೈನು, 2 ಡಬಲ್ ಕ್ರೋಶೆ, ಆ ಸಿಂಗಲ್ ಚೈನಲ್ಲಿ ಆರ್ಚ್ ಮಾಡ್ಕೋಬೇಕು ನೀವು ಡಬಲ್ ಕ್ರೋಶೆ ಹಾಕಿ. ಹೀಗೆ ಫುಲ್ಲು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ.
2 3 4 5 6 7 8 9 10 ಡಬಲ್ ಕ್ರೋಶೆ ಹಾಕಿದ್ದೀನಿ ಆ ಒಂದು ಚೈನ್ ಗ್ಯಾಪಲ್ಲಿ. 10 ಡಬಲ್ ಕ್ರೋಶೆ ಹಾಕಿಬಿಟ್ಟು ನೆಕ್ಸ್ಟ್ ಈ ಒಂದು ಚೈನ್ ಗ್ಯಾಪ್ ಇದೆಯಲ್ವಾ ಅದರಲ್ಲಿ ಲಾಕ್ ಮಾಡಿದ್ದಾನೆ. ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಈಗ ಅದರ ನೆಕ್ಸ್ಟ್ ಒಂದು ಚೈನ್ ಗ್ಯಾಪ್ ಇರುತ್ತಲ್ವ, ಇಲ್ಲಿ 2 ಚೈನು 2 ಡಬಲ್ ಕ್ರೋಶೆ, 1 ಚೈನು 2 ಡಬಲ್ ಕ್ರೋಶೆ, ಆ ಒಂದು ಚೈನ್ ಗ್ಯಾಪಲ್ಲಿ 10 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಹೀಗೆ 2 ಇದು ಬಾರ್ಡರ್ ಥರ ಆಗತ್ತೆ ನಿಮಗೆ. ಬಾರ್ಡರ್ ಥರ ಅಲ್ಲ, ಬಾರ್ಡ್ರೆ ಎಂಡ್ ಮಾಡೋದು ನಾನೀಗ. ನೀವು ಬೇಕು ಅಂದರೆ ಎಲಾಬ್ರೇಟ್ ಮಾಡ್ತಾ ಹೋಗ್ಬೋದು ದೊಡ್ಡದು. ಇದು ಟೀ ಕೋಸ್ಟರ್ ಅಂತ ಹೇಳ್ತಾರೆ. ಅಂದರೆ ಈ ಡೈನಿಂಗ್ ಟೇಬಲಲ್ಲೆಲ್ಲ ನೀವು ಇಟ್ಕೋಬೋದು, ಅಥವಾ ಶೋಗಾದರೂ ಇಟ್ಕೋಬೋದು, ಏನಾದರೂ ಸಣ್ಣ ವಾಸ್ ಅಂಥದ್ದೆಲ್ಲ ಇಟ್ಕೋಬೋದು. ಇದಕ್ಕೋಸ್ಕರ ಇರೋದದು. 8 ಆಯಿತು, 9 10. ಇದನ್ನು ಇಲ್ಲಿ ನೆಕ್ಸ್ಟ್ ನೋಡಿ ಒಂದು ಚೈನ್ ಗ್ಯಾಪ್ ಇದೆ ನೆಕ್ಸ್ಟಲ್ಲಿ. ಎಲ್ಲ ನಾವು ಅದೇ ಮಾಡಿರೋದಲ್ವ, 2 ಡಬಲ್ ಕ್ರೋಶೆ, 1 ಚೈನು 2 ಡಬಲ್ ಕ್ರೋಶೆ. ಆ ಒಂದು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ, ಲಾಕ್ ಮಾಡಿ, ಆರ್ಚ್ ಆಗುತ್ತೆ. ಇನ್ನು ನೆಕ್ಸ್ಟು ಇಲ್ಲಿಂದ ಇಲ್ಲಿ ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ, 10 ಡಬಲ್ ಕ್ರೋಶೆ ಮಾಡಿ ಅದರ ನೆಕ್ಸ್ಟ್ ಲಾಕ್ ಮಾಡಿ. ಹಾಗೆ ಮಾಡ್ತಾ ಬನ್ನಿ, ಇಲ್ಲಿವರೆಗೂ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಬಾರ್ಡರ್ಗಳು ಮಾಡ್ತಾ ಬಂದಿದ್ದೀನಿ. ಎಂಡು ಕೊನೆಯಲ್ಲಿ ಈಗ ನೋಡಿ ಈ ಲಾಸ್ಟಲ್ಲೂ ಆರ್ಚ್ ಮಾಡಿದ್ದೀನಿ. ಇದನ್ನು ಈ ಸ್ಟಾರ್ಟಿಂಗ್ ನೀವು ಸಿಂಗಲ್ ಕ್ರೋಶೆ ಹಾಕಿದ್ದೀರಲ್ವ, ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿದ್ದೀರಲ್ವ, ಇಲ್ಲಿ ಈ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಲಾಕ್ ಮಾಡ್ಕೊಂಬಿಡಿ. ಈಗ ಇದನ್ನು ಇಲ್ಲಿ ದಾರ ಕಟ್ ಮಾಡ್ಕೊಂಬಿಟ್ಟು ಒಂದು ಚೈನ್ ಬೇಕಾದ್ರೆ ಹಾಕ್ಕೊಳ್ಳಿ, ಚೈನ್ ಹಾಕ್ಕೊಂಡು ದಾರ ಕಟ್ ಮಾಡಿ ಒಂದು ಸ್ವಲ್ಪ ಉದ್ದ ಬಿಟ್ಕೊಂಡು ಕಟ್ ಮಾಡಿ. ಈಗ ಇದನ್ನು ಇಲ್ಲೆಲ್ಲ ಸ್ಟಿಚ್ಗಳಿರಲ್ಲೆಲ್ಲ ಸೇರಿಸ್ಕೊಂಡು ಹಿಂಗೆ ಲಾಕ್ ಮಾಡ್ಕೊಳ್ಳಿ. ಅದನ್ನು ಹಿಂಗೆ ಸ್ಟಿಚ್ಚಿನ ಒಳಗಡೆ ಎಲ್ಲ ಸೇರಿಸ್ಕೊಳ್ಳಿ. ಹಿಂಗೆ ತಗೊಂಬನ್ನಿ. ಆಮೇಲೆ ಇಲ್ಲಿ ಸ್ಟಿಚ್ ಇರುತ್ತೆ, ಇದರ ಒಳಗಡೆ ಹಿಂಗೆ ಹುಕ್ ಹಾಕ್ಕೊಳ್ಳಿ, ಕ್ರೋಶೆ ಹುಕ್ಕು. ಎಲ್ಲೆಲ್ಲ ಸ್ಟಿಚ್ಗಳಿರುತ್ತೆ ಎಲ್ಲೂ ಆಗ್ಬೋದು, ಅದು ಇಲ್ಲೇ ಆಗಬೇಕು ಅಂತ ಇಲ್ಲ. ನೀವೆಲ್ಲಾದರೂ ಒಳಗಡೆ ಹಿಂಗೆ ತಗೊಂಬನ್ನಿ. ಇದನ್ನು ಉದ್ದಕ್ಕೆ ಅಡ್ಡ ಉದ್ದ ಎಲ್ಲ ತಗೊಂಬನ್ನಿ, ಅವಾಗ ಅದಲ್ಲೇ ಗಂಟಾಗತ್ತೆ ನೋಡಿ. ಇಲ್ಲಿ ಸ್ಟಿಚ್ಗಳೆಲ್ಲ ಇರುತ್ತಲ್ವ, ಸಣ್ಣ ಸಣ್ಣ ಸ್ಟಿಚ್ಗಳಿರುತ್ತೆ ನೋಡಿ. ನೋಡಿ ಒಂದು 4-5 ಸ್ಟಿಚ್ಗಳಿಗೆ ತಂದು ಇದನ್ನು ಇಲ್ಲಿ ಕಟ್ ಮಾಡಿ. ಅದೇ ರೀತಿ ಸ್ಟಾರ್ಟಿಂಗಿಂದನೂ ಇದೇ ಥರ ಮಾಡ್ಕೊಳ್ಳಿ. ನೋಡಿ ಈ ಸ್ಟಿಚ್ ಇದೆ ನೋಡಿ, ಇಲ್ಲಿ ಸ್ಟಿಚ್ಗಳೆಲ್ಲ ಈ ಸ್ಟಿಚ್ಚಿಗೆ ಇದನ್ನು ಹಿಂಗೆ ಒಳಗಡೆ ತನ್ನಿ. ಮತ್ತು ಇನ್ನೊಂದೆರಡು ಹಿಂಗೆ ತಗೊಂಬನ್ನಿ, ಇದ್ರ ಒಳಗಡೆ ದಾರದಗಳ ಒಳಗಡೆ ಎಲ್ಲ ತಗೊಂಬನ್ನಿ. ಎಲ್ಲಾಗತ್ತೆ ಅಲ್ಲಿ, ಇಂಥ ಕಡೆನೇ ಆಗಬೇಕು ಅಂತ ಏನಿಲ್ಲ, ಅದು ಆವಾಗ ಅಲ್ಲಿ ಲಾಕ್ ಆಗುತ್ತೆ ಅಷ್ಟೇ, ಬ್ಯಾಕ್ ಸೈಡಿನ ಹಂಗೆ ಮಾಡಿದರೆ. ಇದನ್ನು ಕಟ್ ಮಾಡಿ ನೋಡಿ, ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಇದು. ಟೀ ಕೋಸ್ಟರ್ ಅಂತ ಹೇಳ್ಬೋದು. ಇದರ ಮೇಲೆ ಒಂದು ಕಪ್ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.